ನೀವು ಯಾರಿಗಾದರೂ ರೂಪಾಯಿಯನ್ನು ಕಳಿಸಬೇಕು ಅಂದರೆ ಹಣವನ್ನು ಒಂದು ಪೇಮೆಂಟ್ ಮಾಡಬೇಕು ಅಂದರೆ ಈಗ ಫೋನ್ಪೇ ಮುಖಾಂತರ ಆಗಲಿ ಯಾವುದೇ ಒಂದು ಅದರ್ ಆ್ಯಪ್ಗಳ ಮುಖಾಂತರ ನೀವು ಹಣವನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕಾರೆ ಅಥವಾ ಅವರು ನಿಮ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನು ಬೇಕಾಗಿತ್ತಪ್ಪ ಅಂದ್ರೆ ಇಂಟರ್ನೆಟ್ ಕಡ್ಡಾಯವಾಗಿ ಬೇಕಾಗಿತ್ತು. ಹೌದಾ, ಇಂಟರ್ನೆಟ್ ಇರ್ಲಿಕ್ಕನ ಏನೂ ಮಾಡ ಬರೋಂಗಿಲ್ಲ. ಹೌದಾ, ಆದರೆ ಈಗ ಏನು ಮಾಡಿದಪ್ಪ ಅಂದ್ರೆ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ರಿಸರ್ವ್ ಬ್ಯಾಂಕ್ ಏನೈತಿ ಇದು ಸೆಂಟ್ರಲ್ ಬ್ಯಾಂಕ್ ಆಗೈತಿ. ಆ್ಯಸ್ ಯು ನೋ, ನಿಮ್ಗೆಲ್ಲರಿಗೂ ಗೊತ್ತೈತಿ. ಅದೇನು ಮಾಡಿದಪ್ಪ ಅಂದ್ರೆ ಈಗ ಡಿಜಿಟಲ್ ಕರೆನ್ಸಿ ಅಥವಾ ಈ ರೂಪಿಯನ್ನು ಬಿಡುಗಡೆ ಮಾಡೈತಿ. ಈ ಡಿಜಿಟಲ್ ಕರೆನ್ಸಿಯ ಮೂಲಕ ನೀವು ನಿಮ್ಮ ಹಣವನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು, ಅದು ವಿದೌಟ್ ಇಂಟರ್ನೆಟ್. ಹೌದಾ, ನಿಮ್ಮ ವ್ಯಾಲೆಟ್ನಲ್ಲಿ ಇರ್ತಕ್ಕಂಥ ಹಣವನ್ನು ಬಳಸುವ ರೀತಿಯನ್ನು ನೀವು ಈ ಒಂದು ಡಿಜಿಟಲ್ ಕರೆನ್ಸಿಯನ್ನು ಬಳಸಬೇಕಾಗತಿ. ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿನ ನಿಮ್ಮ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನು ನೀವು ಡಿಜಿಟಲ್ ರೂಪಾಯಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ನೀವು ಇಂಟರ್ನೆಟ್ ಇಲ್ಲದನ್ನು ಇನ್ನೊಬ್ರು ಕಳಿಸ್ಬೋದು, ಏನೇ ಒಂದು ವ್ಯವಹಾರ ಮಾಡ್ಬೋದು, ಪರ್ಚೇಸನ್ನು ಮಾಡಬಹುದು. ಇದರಿಂದ ಏನಾಗೈತಪ್ಪ ಅಂದ್ರೆ ನಮ್ಮ ಭಾರತದ ಅನೇಕ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇನ್ನೂ ಇಂಟರ್ನೆಟ್ ಸೌಲಭ್ಯ ಇಲ್ಲ. ಅಂಥ ಗ್ರಾಮಗಳಲ್ಲಿ ಹೋಗಿ ನಾವು ಏನಾದರೂ ವ್ಯವಹಾರ ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ಜನರಿಗೆ ನಾವು ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಅವರಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೋತೀವಪ್ಪ ಅಂದ್ರೆ ಈ ಒಂದು ಡಿಜಿಟಲ್ ಕರೆನ್ಸಿ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡ್ತೈತಿ. ಇದು ಸೆಂಟ್ರಲ್ ಬ್ಯಾಂಕ್ನ ಡಿಜಿಟಲ್ ಕರೆನ್ಸಿ ಆಗಿದ್ದು ನಾವು ಈಗಾಗಲೇ ಬಳಸ್ತಾ ಇರ್ತಕ್ಕಂಥ ಹಣದಂತೆ ಅಂದರೆ ರೂಪಾಯಿ ಹಂಗೆ ನಾವು ಇದನ್ನು ಕೂಡ ಡಿಜಿಟಲ್ ಕರೆನ್ಸಿಯನ್ನು ಕೂಡ ಬಳಸಬಹುದು. SBI, ಕೆನರಾ ಸೇರಿದಂತೆ ಹಲವಾರು ಬ್ಯಾಂಕ್ಗಳು ಈ ಡಿಜಿಟಲ್ ರೂಪಾಯಿಯನ್ನು ಒಂದು ಅಕ್ಸೆಪ್ಟ್ ಮಾಡ್ಕೋತಾವು. ಈ ಒಂದು ಡಿಜಿಟಲ್ ರೂಪಾಯಿಯನ್ನು ನೀವು ಕೂಡ ಬಳಸ್ಬೋದು. ನಿಮ್ಮ ಖಾತೆಯಲ್ಲಿರುವ ಹಣವನ್ನು ಡಿಜಿಟಲ್ ರೂಪಾಯಿಯಾಗಿ ಕನ್ವರ್ಟ್ ಮಾಡ್ಕೋರಿ. ಇನ್ ಕೇಸ್ ಏನೋ ನೆಟ್ವರ್ಕ್ ಬರಲಿಲ್ಲ, ನೆಟ್ವರ್ಕ್ ಎರರ್ ಬಂತು ಅನ್ನುವಂತಹ ಒಂದು ಸಂದರ್ಭಗಳಲ್ಲಿ ನೀವು ಈ ಒಂದು ಡಿಜಿಟಲ್ ಕರೆನ್ಸಿಯ ಮೂಲಕ ನಿಮ್ಮ ವ್ಯವಹಾರಗಳನ್ನು ಸುಲಭವಾಗಿ ನಿರ್ವಹಣೆ ಮಾಡಬಹುದು.